ವೀಕ್ಷಕರೇ, ಇವತ್ತಿನ ಸುದ್ದಿಯಲ್ಲಿ ಮೊದಲ ಸುದ್ದಿ, ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಹೈ ವೋಲ್ಟೇಜ್ ಸಭೆ ಇದೆ. ಲೋಕಸಭೆ ಮೈತ್ರಿ ಸಂಬಂಧ ಸೀಟು ಹಂಚಿಕೆ ಚರ್ಚೆ ನಡೆಯುತ್ತೆ. ಇವತ್ತು ದೆಹಲಿಯಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ. ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಎಚ್ಡಿಕೆ ಸಭೆ ನಡೆಸುತ್ತಾರೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ದೆಹಲಿಯಲ್ಲಿದ್ದಾರೆ. ವಿದೇಶ ಪ್ರವಾಸದಿಂದ ದೆಹಲಿಗೆ ಬಂದಿದ್ದಾರೆ ಕುಮಾರಸ್ವಾಮಿ. ಲೋಕಸಭೆಯಲ್ಲಿ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಬಿಟ್ಟುಕೊಡುತ್ತೆ ಬಿಜೆಪಿ ಅನ್ನೋದು ಸದ್ಯದ ಪ್ರಶ್ನೆ. ಒಂದು 3 ಸ್ಥಾನಗಳನ್ನು ಬಿಟ್ಟುಕೊಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಆದರೆ 5 ರಿಂದ 6 ಸ್ಥಾನ ನಮಗೆ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮೋದಿ ಜೊತೆ ಚರ್ಚೆ ಇರುತ್ತೆ. ಎಚ್ಡಿಡಿ ಚರ್ಚೆ ನಡೆಸ್ತಾರೆ. ಇಂದಿನ ಸಭೆಯಲ್ಲಿ ಸೀಟು ಹಂಚಿಕೆ ಫೈನಲ್ ಆಗೋ ಸಾಧ್ಯತೆ ಇದೆ. ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಸಿಗುತ್ತೆ ಅನ್ನೋದೇ ಈಗ ಭಾರಿ ಕುತೂಹಲ ಮೂಡಿಸ್ತಾ ಇರೋ ವಿಷಯ. ದೆಹಲಿಯಲ್ಲೇ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವಿಜಯೇಂದ್ರ ಎಚ್ಡಿಕೆ ಜೊತೆ ಚರ್ಚೆ ನಡೆಸ್ತಾರೆ. ಜೆಪಿ ನಡ್ಡಾ ಮೋದಿ ಭೇಟಿಗೂ ಮುನ್ನ ನಡ್ಡಾ ಜೊತೆ ನಾಯಕರ ಚರ್ಚೆ ಸಾಧ್ಯತೆ ಇದೆ. ಪ್ರೈಮ್ ಮಿನಿಸ್ಟರ್ ಟೈಮ್ ಕೊಟ್ಟಿದ್ದಾರೆ, ಭೇಟಿ ಆಗ್ತೀವಿ. ದೊಡ್ಡವರು ನಾವೆಲ್ಲ ಹೋಗಿ ಭೇಟಿ. ಅಲ್ಲೇ ದೊಡ್ಡ ಮಟ್ಟದಲ್ಲೇ ಅಲ್ಲೇ ಡಿಸೈಡ್ ಆಗುತ್ತಾ ಹೇಗೆ? ಅದೇ ಇನ್ನ ಏನೋ ಚರ್ಚೆ ಮಾಡಿಲ್ಲ ಸರ್. ಮೀಟಿಂಗ್ ಕರೆದಿದ್ದಾರೆ. ದೊಡ್ಡವರು ಏನ್ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲ, ಅದು ದೊಡ್ಡವರು ಕುಮಾರಣ್ಣ ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ದಾರೆ. ನಾವೆಲ್ಲ ಯಾವ್ದೋ ಒಂದ್ ಸ್ವಲ್ಪ ಕೆಲ್ಸಗಳಿದ್ದು ನಮ್ದು ಒಂದ್ ಸ್ವಲ್ಪ ಇದಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ಬಟ್ ಆದ್ರೆ ಅದ್ ಬಿಟ್ರೆ ಇನ್ ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ದೊಡ್ಡವರು ಮತ್ತು ಕುಮಾರಣ್ಣ ಮಾತಾಡ್ತಾರೆ. ಆಮೇಲೆ ಅವರೇ ಬಂದು ಆಚೆ ಹೇಳ್ತಾರೆ ಪ್ರೆಸ್ ಅವ್ರಿಗೆ. ನಡ್ಡಾ ಅವ್ರದ್ದೇನಿಲ್ಲ ಸರ್, ಏನಿಲ್ಲ. ಪ್ರಶಾಂತ್, 3 ಕ್ಷೇತ್ರಕ್ಕೆ ಬಿಜೆಪಿ ಓಕೆ ಇದೆ, 3 ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ. ಆದರೆ ಜೆಡಿಎಸ್ 5 ರಿಂದ 6 ಕ್ಷೇತ್ರಗಳ ಎಕ್ಸ್ಪೆಕ್ಟೇಷನ್ ಇದೆ. ನೋಡಿ, ಇನ್ನೂ ಟಿಕೆಟ್ ಅಂದರೆ ಸೀಟ್ ಹಂಚಿಕೆ ಒಂದು ಫೈನಾಲಿಟಿಗೆ ಬಂದಿಲ್ಲ. ಹೌದು. ಬಿಜೆಪಿ ಮತ್ತು ಜೆಡಿಎಸ್ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಒಂದು ಸ್ಟ್ರೆಸ್ನಲ್ಲಿದ್ದರು. ತಕ್ಷಣಕ್ಕಿಬ್ಬರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಅವರನ್ನು ಕೂಡ ಕುಮಾರಸ್ವಾಮಿ ಹೋಗಿ ಭೇಟಿಯಾಗಿದ್ದರು. ಆದರೆ ನರೇಂದ್ರ ಮೋದಿ ಅವರ ಜೊತೆಗೆ ಇನ್ನೂ ಜೆ ಡಿ ಎಸ್ನ ಭೇಟಿ ಸಾಧ್ಯ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಮೂವರಿಗೂ ಕೂಡ ಸಮಯ ಕೊಟ್ಟಿದ್ದಾರೆ. ಇವತ್ತು ನನಗನ್ಸುತ್ತೆ ಸೀಟ್ ಹಂಚಿಕೆಯ ಮೊಡ್ಯಾಲಿಟೀಸ್ ಇರ್ಬೋದು ಅಥವಾ ಯಾವ್ಯಾವ ಸೀಟು ಅಂತಕ್ಕಂಥದ್ದು ನನಗೇನು ಅನಿಸಲ್ಲ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಪ್ರಧಾನಮಂತ್ರಿಗಳನ್ನು ಇವತ್ತು ಮೊದಲ ಬಾರಿ ಮೈತ್ರಿಯ ಸಂಬಂಧ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಭೇಟಿಯಾಗ್ತಾ ಇರತಕ್ಕಂಥದ್ದು ಮಹತ್ವದ ವಿಚಾರ. ವಿಜೇಂದ್ರರನ್ನು ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರು ದಿಲ್ಲಿಗೆ ಕರೆಸ್ಕೊಂಡಿದ್ದಾರೆ. ವಿಜೇಂದ್ರರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾರೆ. ನನಗನ್ಸುತ್ತೆ ಇವತ್ತು ಸಂಜೆ ಅಥವಾ ನಾಳೆ ಒಂದು ರೌಂಡು ಅಮಿತ್ ಶಾ, ಕುಮಾರಸ್ವಾಮಿ ಮತ್ತು ವಿಜೇಂದ್ರರ ನಡುವೆ ಕೂಡ ಒಂದು ಚರ್ಚೆ ನಡೆಯುತ್ತೆ. ಸೀಟ್ ಹಂಚಿಕೆಯ ಒಂದು ಫೈನಾಲಿಟಿ ಬಗ್ಗೆ ಕೂಡ ಚರ್ಚೆ ನಡೀಬಹುದು ಅಂತಕ್ಕಂಥದ್ದನ್ನು ಬಿಜೆಪಿ ಮೂಲಗಳು ಹೇಳ್ತಾ ಇದೆ. ಈಗ ಮಂಡ್ಯ, ಹಾಸನ, ಕೋಲಾರ ಈ 3 ಸೀಟ್ಗಳ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಒಂದು ಚರ್ಚೆ ನಡೆದಿತ್ತು. ಕೋಲಾರದಲ್ಲಿ ಸಿಟ್ಟಿಂಗ್ MP ಇದ್ದಾರೆ, ಕೊಡಬೇಕಾ ಬಿಡುವ ಅಂತಕ್ಕಂಥ ತೀರ್ಮಾನ ಆಗಿಲ್ಲ. ಮಂಡ್ಯ, ಹಾಸನ ತೀರ್ಮಾನ ಆಗಿದೆ. ಜೆಡಿಎಸ್ ಕೇಳ್ತಾ ಇರ್ತಕ್ಕಂಥದ್ದು ಮಂಡ್ಯ, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 5 ಸೀಟ್ಗಳನ್ನು ಜೆಡಿಎಸ್ ಕೇಳ್ತಾ ಇದೆ. 3 ಸೀಟ್ಗಳನ್ನು ಕೊಡುವುದರ ಬಗ್ಗೆ ಒಂದು ಒಪ್ಪಿಗೆ ಹೈಕಮಾಂಡ್ನಲ್ಲಿದೆ. ಆದರೆ ಮೊನ್ನೆ ಯಾವಾಗ ವಿಜಯೇಂದ್ರರು ನಡ್ಡಾ ಅವರನ್ನು ಭೇಟಿಯಾಗಿದ್ದರು, ನಡ್ಡಾ ಅವರು ಹೇಳಿ ಕಳಿಸಿದ್ರು ಫಾರ್ಮುಲಾ ಬನಾಕೆ ಲಾವ್ ಅಂತ. ಫಾರ್ಮುಲಾ ಬನಾಕೆ ಲಾವ್ ಅಂತಂದರೆ ಯಾವ್ಯಾವ ಸೀಟ್ ಕೊಡಬಹುದು ಅಂತಕ್ಕಂಥದ್ದನ್ನು ಮೊದಲು ನೀವು ತೆಗೆದುಕೊಂಡು ಬನ್ನಿ ಕರ್ನಾಟಕದ ಬಿಜೆಪಿ ನಾಯಕರು ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಹೊಸದಾಗಿ ಯಾವ್ಯಾವ ಸೀಟಿಗೆ ಯಾರ್ಯಾರು ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಚರ್ಚೆ ನಡೆದಿದೆ, ಫೈನಾಲಿಟಿಗೆ ಬಂದಿಲ್ಲ. ಪ್ರಾಯಶಃ ಇವತ್ತು ಪ್ರಧಾನಮಂತ್ರಿಗಳ ಭೇಟಿ ನಂತರ ಬರಬಹುದು. 3 ಸೀಟ್ ಕೊಡುವುದರ ಬಗ್ಗೆ ಬಿಜೆಪಿಯಲ್ಲಿ ಒಪ್ಪಿಗೆ ಇದೆ. 5 ಸೀಟನ್ನು JDS ಕೇಳ್ತಾ ಇದೆ. 4ಕ್ಕೆ ಹೊಂದಾಣಿಕೆ ಆಗುತ್ತಾ ಅಥವಾ ಬಿಜೆಪಿ ಹೈಕಮಾಂಡ್ ಪಟ್ಟು ಹಿಡಿದಿಲ್ಲ 3 ಕೊಡ್ತೀವಿ? ಯಾಕಂದರೆ ನೋಡಿ, JDS ಬಳಿ ಕೂಡ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಈಗ ಪ್ರಜ್ವಲ್ ರೇವಣ್ಣ ಹಾಸನದಿಂದ ನಿಲ್ತಾರೆ. ಮಂಡ್ಯದಿಂದ ನಿಖಿಲ್ಗೆ ಕೊಡಬೇಕಾ, ಬೆಂಗಳೂರು ಗ್ರಾಮಾಂತರದಿಂದ ಕೊಡಬೇಕಾ? ಬೆಂಗಳೂರು ಗ್ರಾಮಾಂತರಕ್ಕೆ ಕೊಟ್ಟರೆ CP ಯೋಗೇಶ್ವರದೇನು ಕಥೆ? ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಟಿಕೆಟ್ ಕೇಳ್ತಾ ಇದ್ದಾರೆ. ಕೋಲಾರದಲ್ಲಿ ಸಿಟ್ಟಿಂಗ್ MP ಇದ್ದಾರೆ.
ಈ ಎಲ್ಲ ಗೊಂದಲಗಳು ನಿಶ್ಚಿತವಾಗಿವೆ. ಅದರ ಹೊರತಾಗಿಯೂ ಕೂಡ ಒಂದು ನೋಡಿ, ಮುಂದಿನ ದಿನಗಳಲ್ಲಿ ಪ್ರಚಾರ ಹೇಗೆ ನಡೆಸಬೇಕು, ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೇಗೆ ನಡೀಬೇಕು ಅನ್ನೋದರ ಬಗ್ಗೆ ಕೂಡ ರಾಜ್ಯ ನಾಯಕರೊಂದಿಗೆ ಇವತ್ತಿನವರೆಗೆ ಕುಮಾರಸ್ವಾಮಿ ಚರ್ಚೆ ನಡೆದಿಲ್ಲ. ಪ್ರಾಯಶಃ ಪ್ರಧಾನಮಂತ್ರಿ ಮೋದಿ ಭೇಟಿ ನಂತರ ಆ ಒಂದು ಚರ್ಚೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಮಧ್ಯೆ ಕೂಡ ನಡೆಯುತ್ತೆ. ಒಂದು ಯಾವ್ಯಾವ ಸೀಟ್ಗಳು, ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಬೇಕಾಗತ್ತೆ. ಅದರ್ವೈಸ್ ನೀವು ಸೀಟ್ ಬಿಟ್ಕೊಟ್ಟು ಯಾರನ್ನೋ ಅಭ್ಯರ್ಥಿ, ಈಗ ಕಳೆದ ಬಾರಿ ಏನಾಯಿತು, ಕಾಂಗ್ರೆಸ್ 8 ಸೀಟ್ ಬಿಟ್ಕೊಡ್ತು JDS. ಪ್ರಮೋದ್ ಮಧ್ವರಾಜರನ್ನು ಉಡುಪಿಯಲ್ಲಿ ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ದೇವೇಗೌಡರು ಟಿಕೆಟ್ ನೀಡಿದರು, ವಿಜಯಪುರದಲ್ಲಿ ಯಾರಿಗೋ ಟಿಕೆಟ್ ನೀಡಿದರು, ಕಾರವಾರದಲ್ಲಿ ಯಾರಿಗೋ ಟಿಕೆಟ್ ನೀಡಿದರು. ಪ್ರಾಯಶಃ BJPಗೆ ಒಂದೊಂದು ಸೀಟು ಮುಖ್ಯ. ಯಾಕಂದರೆ ಕಾಂಗ್ರೆಸ್ಸನ್ನು ತಡಿಬೇಕಾದ್ರೆ BJP JDSನ ಮೈತ್ರಿಯಲ್ಲಿ ಎಷ್ಟು ಸೀಟ್ ಬಿಟ್ಟು ಕೊಡ್ತಾರೆ, ಎಷ್ಟು ಸೀಟ್ಗಳನ್ನು JDS ಗೆಲ್ಲುತ್ತೆ ನೋಡಿ. ಆಶಯ ಏನು ಭಾವನಾ ಅಂತಂದರೆ, ಕಳೆದ ಬಾರಿ 25 ಸೀಟನ್ನು BJP ಗೆದ್ದಿತ್ತು. ಹೆಚ್ಚು ಕಡಿಮೆ 22-23ರವರೆಗಾದರೂ ಹೋಗಬೇಕು ಅಂತಕ್ಕಂಥದ್ದು ಅಂದರೆ ಮೈತ್ರಿ BJP ಮತ್ತು JDS, ಅದು BJPಯ ಲೆಕ್ಕಾಚಾರ. ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ? ದೇವೇಗೌಡರು ಜೊತೆಗೆ ಬಂದ ನಂತರ ಒಕ್ಕಲಿಗರ ಮತಗಳ ಕ್ರೋಢೀಕರಣ ಆಗಬೇಕು. ಅದರ ಜೊತೆಗೆ ಕಾಂಗ್ರೆಸ್ ಮತ್ತು JDS ಕಳೆದ ಬಾರಿ ಮೈತ್ರಿ ಮಾಡಿಕೊಂಡಾಗ ಲಾಭ ಆಗಿರಲಿಲ್ಲ. ಕರೆಕ್ಟ್. ಈಗ ಹೇಳಲಾಗತ್ತೆ ಇಲ್ಲ BJP JDS ನ್ಯಾಚುರಲ್ ಅಲಯನ್ಸ್, ಯಾಕೆ ಒಕ್ಕಲಿಗರು ಲಿಂಗಾಯತರು ಒಟ್ಟಿಗೆ ಬರ್ತಾರೆ. ನಿಶ್ಚಿತವಾಗಿ ಅದು ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯ ಪ್ರಶ್ನೆಗಳಿವೆ ಅಂತ ನನಗೆ ಅನ್ಸುತ್ತೆ. ಈಗ ವಿಜಯೇಂದ್ರಾಗ್ ಹೇಳಿದ್ದಾರೆ ಒಂದು ಫಾರ್ಮುಲಾ ಮಾಡ್ಕೊಂಡು ಬನ್ನಿ ಅಂತ. ಆ ಫಾರ್ಮುಲಾ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಫಾರ್ ಎನ್ ಎಕ್ಸಾಂಪಲ್ JDS ಕೇಳ್ತಾ ಇರೋದು 5ರಿಂದ 6 ಸ್ಥಾನಗಳನ್ನು, 6 ಸೀಟ್ಗಳನ್ನು ಬಿಟ್ಕೊಡಿ ಅಂತ. BJP ರೆಡಿ ಇರೋದು 3. ಸೊ ಫಾರ್ಮುಲಾ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ಈ 6 ಕ್ಷೇತ್ರಗಳಲ್ಲಿ ನಿಲ್ಲಿಸಬಹುದಾದ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದಾದ್ರೆ, ಇಲ್ಲ ಅದು ಈಗ ನೋಡಿ, JDSಗೂ ಕೂಡ ಕಳೆದ ಬಾರಿ ಇದಾಗಿತ್ತು. ಕಾಂಗ್ರೆಸ್ JDS ಮೈತ್ರಿ ಆದಾಗ ಏನಾಯಿತು, ನಿಮ್ಗೆ ಫಸ್ಟ್ ಫ್ಯಾಮಿಲಿ ಅಂತ ದೇವೇಗೌಡರ ಕುಟುಂಬ ಇದೆ, ಅಲ್ಲಿಂದಲೇ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸುವ ಅನಿವಾರ್ಯತೆಯಲ್ಲಿ JDS ಇರುತ್ತೆ. ಅದರ್ವೈಸ್ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಲಾಭ ಆಗಲ್ಲ. ರಾಷ್ಟ್ರೀಯ ಪಕ್ಷಗಳಲ್ಲಿ ಹಾಗಾಗಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳಲ್ಲಿ ನಿಮಗೆ ಎವ್ರಿ ಸೀಟಲ್ಲಿ ನಿಲ್ಲಕ್ಕೆ ಅಭ್ಯರ್ಥಿಗಳು ಬೇಕಾಗುತ್ತೆ. ಈಗ ಮಂಡ್ಯದಲ್ಲಿ ಪುಟ್ಟರಾಜು ಅವರನ್ನ ನಿಲ್ಲಿಸಬೇಕು, DC ತಮ್ಮಣ್ಣನವ್ರನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೂ ಇರುತ್ತೆ, ನಾನು ಸೋತ ಕ್ಷೇತ್ರದಲ್ಲಿ ವಾಪಸ್ ಗೆಲ್ಲಬೇಕು ಅಂತ. ನಿಮಗೀಗ ಬೆಂಗಳೂರು ಗ್ರಾಮಾಂತರಕ್ಕೆ ಅಭ್ಯರ್ಥಿ ಯಾರು? DK ಸುರೇಶ್ರನ್ನ ಎದುರಿಸಲಿಕ್ಕೆ? ಇದು ದೊಡ್ಡ ಪ್ರಶ್ನೆ. SVP ಯೋಗೀಶ್ವರ್ DK ಸುರೇಶ್ ವಿರುದ್ಧ ಗೆದ್ರೆ ಸರಿ, ಸೋತು ಕುಮಾರಸ್ವಾಮಿ ಅವರು ಕೂಡ ಒಂದು ಟಿಕೆಟ್ ಕೊಟ್ಟು ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆದರೆ ಅಗೇನ್ ಅಲ್ಲಿ ತ್ರಿಕೋನ ಸ್ಪರ್ಧೆ ನಡಿಬೇಕಾಗತ್ತೆ. ಯಾಕಂದರೆ CP ಯೋಗೀಶ್ವರ್ ಹೇಳ್ತಾರೆ ಚನ್ನಪಟ್ಟಣ ಕ್ಷೇತ್ರ ನಂದು ಅಂತ. ಅಂದರೆ ಎಲ್ಲವೂ ಸುಲಭ ಇಲ್ಲ, ಕ್ಯಾಲ್ಕುಲೇಷನ್ಸ್ಗಳು ತುಂಬ ಸುಲಭವಾಗಿವೆ ಅಂತಕ್ಕಂಥದ್ದಿಲ್ಲ. ಅದನ್ನು ಹೇಗೆ ಇದೆ ಅಂದರೆ ಈ ಕಾರ್ವ್ ಔಟನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ. ವಿಜೇಂದ್ರ ಏನು ತೆಗೆದುಕೊಂಡು ಹೋಗಿದ್ದಾರೆ, ಎಷ್ಟು ಸೀಟನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಇವೆಲ್ಲವೂ ಕೂಡ ನನಗನ್ಸುತ್ತೆ ಚರ್ಚೆಯಲ್ಲಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ಅಂಶಗಳು. ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಹೋದಾಗ ಅದರ ಸಂಪೂರ್ಣ ಲಾಭ BJPಗೆ ಆಯಿತು ಪ್ರಶಾಂತ್. ಈಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಲಿಷ್ಠವಾಗಿದೆ, ಬಲಿಷ್ಠ ನಾಯಕತ್ವ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಇದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಇದ್ದಾರೆ. ಹಾಗೆ ವಿಧಾನಸಭೆ ಎಲೆಕ್ಷನ್ನಲ್ಲೂ ಕೂಡ ವೋಟ್ ಶೇರ್ ಚೇಂಜ್ ಆಯಿತು, ವೋಟ್ನ ಕ್ಯಾಲ್ಕುಲೇಷನ್ಸ್ ಬದಲಾದವು. BJP ಮತ್ತು JDSನ ಈ ಹೊಂದಾಣಿಕೆ ಇದೆಯಲ್ಲ, ಇದು ಯಾರಿಗೆ ಲಾಭ ಆಗತ್ತೆ ಅಂತ? ಅದು ಪ್ರಾಯಶಃ ಚುನಾವಣೆಯಲ್ಲೇ ಉತ್ತರ ಹೇಳಬೇಕಾಗುತ್ತೆ. ನೋಡಿ, BJPಯ 36% ಓಟ್, ಕೆಲವರು ಹೇಳ್ತಾರೆ ಈಗ 36% ಇವೆ, JDSನ 13 ಇದೆ, 36 + 13. ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ಮ್ಯಾಥಮೆಟಿಕ್ಸ್. 36 + 13 49% ಓಟ್ ಅಂದರೆ 50% ಓಟಿಗೆ ನಾವು ಹೋಗ್ಬಿಡ್ತೀವಿ. ನೀವು 36% ಓಟ್ BJPದಿದೆ, ಹಳೆ ಮೈಸೂರಿನಲ್ಲಿ ಅಷ್ಟು ಓಟ್ ಇಲ್ಲ BJP, ಅಲ್ಲಿ JDSನ ಓಟ್ ಇದೆ. JDSನ ವೋಟ್ಗಳು BJPಗೆ ಟ್ರಾನ್ಸ್ಫರ್ ಆಗಬೇಕು, BJPಯ ವೋಟ್ಗಳು JDSಗೆ ಟ್ರಾನ್ಸ್ಫರ್ ಆಗಬೇಕು. ಅಂದಾಗ ಮಾತ್ರ ಈ ಮೈತ್ರಿಕೂಟಕ್ಕೆ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರುದ 3 ಸೀಟ್ಗಳು, ಅದರಲ್ಲೂ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಅಂತ ಇಟ್ಕೊಳ್ಳಿ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಕ್ಷೇತ್ರಗಳನ್ನು ಬಿಟ್ಟರೆ ಈ ಮೈತ್ರಿಗೇನು ಬಹಳ ಅರ್ಥ ಬೇರೆ ಕಡೆ ಇಲ್ಲ. ನಿಮಗೆ ಹಳೆ ಮೈಸೂರಿನ 11 ಕ್ಷೇತ್ರಗಳಲ್ಲಿ, ಅದರಲ್ಲೂ ನನಗನ್ಸುತ್ತೆ ಚಾಮರಾಜನಗರ ಮತ್ತು ಸ್ವಲ್ಪ ಬೆಂಗಳೂರು ಸೆಂಟ್ರಲ್ ಬಿಟ್ಬಿಡಿ ನೀವು, ಅಲ್ಲೇನು ಒಕ್ಕಲಿಗರ ಸೈಜಬಲ್ ನಂಬರ್ಸ್ ಇಲ್ಲ, ಅಥವಾ
ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ. 9 ಕ್ಷೇತ್ರಗಳಲ್ಲಿ ನಿಮಗೆ ವೋಟ್ ಟ್ರಾನ್ಸ್ಫರ್ ಆಗಬೇಕು. ಮೈತ್ರಿ ಅಂದರೆ ಏನು? ಎಂಡ್ ಆಫ್ ದ ಡೇ ನಿಮಗೆ ಪ್ಲಸ್ ಆಗಬೇಕು. ಕರೆಕ್ಟ್. ಒಂದು ವೇಳೆ ಕಾಂಗ್ರೆಸ್ JDSನ ಮೈತ್ರಿಯಲ್ಲಿ ಏನಾಯಿತು, ಒಕ್ಕಲಿಗರು ಮತ್ತು ಕುರುಬರು ಅಡ್ವರ್ಸರೀಸ್ ಇದ್ದಾರೆ ಪೊಲಿಟಿಕಲಿ. ನಿಮ್ಗೆ ವೋಟ್ ಹಾಕುವಾಗ, ಪ್ಯಾಟರ್ನ್ ಹಾಕುವಾಗ ಒಕ್ಕಲಿಗರು ಮತ್ತು ಕುರುಬರು ಒಟ್ಟಿಗೆ ಬರಲ್ಲ, ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಜಗಳದ ನಂತರ. ಹೀಗಾಗಿ 2019ರಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇತ್ತು ಅಲ್ಲಿ ಒಕ್ಕಲಿಗರು ಓಟ್ ಕೊಡಲಿಲ್ಲ, ಅದು BJP ಶಿಫ್ಟ್ ಆದರು. ಎಲ್ಲೆಲ್ಲಿ JDS ಕ್ಯಾಂಡಿಡೇಟ್ ಇತ್ತು ಅಲ್ಲಿ OBC ಮತಗಳು BJPಗೆ ಶಿಫ್ಟ್ ಆದವು, ಅದು BJPಗೆ ದೊಡ್ಡ ಪಟ್ಟದ ಲಾಭ ತಂದು. ಫಾರ್ ಎಕ್ಸಾಂಪಲ್ ಈಗ ತುಮಕೂರಿನಲ್ಲಿ ರಾಜಣ್ಣ ಹೇಳ್ತಿರ್ತಾರೆ ನಾವು ದೇವೇಗೌಡರನ್ನು ಸೋಲಿಸಿದ್ವಿ, ಓಟ್ ಯಾರಿಗೆ ಹಾಕ್ಸಿದ್ರಿ ಹಾಗಾದ್ರೆ? ಇಟ್ ಮಸ್ಟ್ ಹ್ಯಾವ್ ಗಾನ್ ಟು BJP ನಿಶ್ಚಿತವಾಗಿ. ಸೇಮ್ ವಿತ್ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇದ್ರು. ನೀವು ಹಾಗಿದ್ರೆ ಕಾಂಗ್ರೆಸ್ನ ಓಟ್ ಯಾರಿಗೆ ಹೋದು? ಕಾಂಗ್ರೆಸ್ನ ಒಕ್ಕಲಿಗರ ಓಟು ಇವೆಲ್ಲ ಅವು ಯಾರಿಗೆ ಹೋದು? ರೈಟ್. ಇಟ್ ಮಸ್ಟ್ ಹ್ಯಾವ್ ಗಾನ್ ಟು BJP. ಹೀಗಾಗಿ BJPಗೆ ಲಾಭ ಆಗಿದ್ದು ಹೇಗಾದ್ರೆ ಇಬ್ಬರ ಜಗಳದಲ್ಲಿ ಅವ್ರಿಗೆ ದೊಡ್ಡ ಲಾಭ ಆಯಿತು. ಅದರ್ವೈಸ್ 17-18 ಸೀಟ್ ಗೆಲ್ಲೋರು 25 ಸೀಟ್ಗಳನ್ನು ಗೆದ್ದರು. ಈ ಬಾರಿ ಇರ್ತಕ್ಕಂಥ ಸಮಸ್ಯೆ ನೀವು ಹೇಳಿದಾಗೆ ಇಲ್ಲಿ ಸಿದ್ದರಾಮಯ್ಯನವರ DK ಶಿವಕುಮಾರ್ ಒಂದು ಪ್ರಬಲ ನಾಯಕತ್ವ ಇದೆ. ಈಗ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಸುದ್ದಿಗಳಿವೆ. ಸರ್ಕಾರ ಇದೆ. ತುಂಬ ಅಗ್ರೆಸಿವ್ ಪೋಸ್ಚರ್ನಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು ಮತ್ತು ಕಾಂಗ್ರೆಸ್ನ ನಾಯಕರಿದ್ದಾರೆ. ಯಾವುದೇ ಕಾರಣಕ್ಕೂ ಮಂತ್ರಿಗಳಿಗೂ ಗೊತ್ತಿದೆ ನಾವು ಲೋಕಸಭಾ ಸೀಟ್ ಗೆದ್ದು ಕೊಟ್ಟರೆ ಮಾತ್ರ ಇಲ್ಲಿ ಮಂತ್ರಿಗಳಾಗಿ ಉಳಿತೀವಿ ಅಂತ. ಹಾಗಿರುವಾಗ BJP JDSನ ಮೈತ್ರಿಕೂಟ ಎಷ್ಟು ಫಲಪ್ರದವಾಗುತ್ತೆ ಅಂತಕ್ಕಂಥದ್ದು ಭಾವನ ನನಗನ್ಸುತ್ತೆ. ವೋಟ್ ಶಿಫ್ಟ್ ಹೇಗಾಗುತ್ತೆ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮೈಸೂರಿನಲ್ಲಿ OBC ಕ್ಯಾಂಡಿಡೇಟ್ ಇದ್ದಾಗ ಸರಿ, ಒಕ್ಕಲಿಗ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಕೊಟ್ಟರೆ ಒಕ್ಕಲಿಗರ ವೋಟ್ ಶಿಫ್ಟ್ ಪೂರ್ಣ ಪ್ರಮಾಣದಲ್ಲಿ BJP ಕಡೆ ಆಗುತ್ತಾ? ನಂಬರ್ 1. ನಂಬರ್ 2, ಇನ್ನು ಬೇರೆ 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 ಕ್ಷೇತ್ರ, ಈ ಕೋಲಾರದಲ್ಲಿ ಕಳೆದ ಬಾರಿ ಮುನಿಯಪ್ಪನವ್ರು ನಿಂತಾಗ ರಮೇಶ್ ಕುಮಾರ್ ಆದಿಯಾಗಿ ಎಲ್ಲರೂ ವಿರೋಧಿಸಿದ್ರು, BJPಗೆ ಮುನಿಸ್ವಾಮಿಯವ್ರಿಗೆ ಲಾಭ ಆಯಿತು. ಈ ಬಾರಿಯಲ್ಲಿ JDS ಕ್ಯಾಂಡಿಡೇಟ್ ನಿಂತಾಗ BJP ವೋಟ್ಗಳು JDSಗೆ ಸ್ಥಳೀಯವಾಗಿ ಶಿಫ್ಟ್ ಆಗ್ತವ ಮತ್ತು ಕಾಂಗ್ರೆಸ್ನ ಮುನಿಸಿನ ಅಸಮಾಧಾನ ಏನಿತ್ತು ಅದು ಕಳೆದ ಬಾರಿ BJPಗೆ ಲಾಭವಾಗಿತ್ತು. ಹಾಗೆ ಈ ಬಾರಿ ಆಗುತ್ತಾ? ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ಕಳೆದ ಬಾರಿ ಗೆದ್ದಿದ್ರು, ಈ ಬಾರಿ ಬಚ್ಚೇಗೌಡರು ಕ್ಯಾಂಡಿಡೇಟ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ತುಮಕೂರಿನಲ್ಲಿ ಕಳೆದ ಬಾರಿ ಒಂದು ಸ್ಟ್ರೇಟ್ ಫೈಟ್ನಲ್ಲಿ ದೇವೇಗೌಡರು ನಿಂತಾಗ ಅದು ಬಸವರಾಜ್ಗೆ ಲಾಭ ಆಯಿತು. ಈ ಬಾರಿ ಕಾಂಗ್ರೆಸ್ ಒಂದು ವೇಳೆಯಲ್ಲಿ ಯಾರಿಗೆ ಕ್ಯಾಂಡಿಡೇಟ್ ಕೊಡುತ್ತೆ? ಈ ಬಾರಿ ರಾಜಣ್ಣ ಅವ್ರ ಮೇಲೂ ಪ್ರೆಷರ್ ಇದೆ, ಪರಮೇಶ್ವರ್ ಮೇಲೂ ಪ್ರೆಷರ್ ಇದೆ, ಸೀಟ್ಗಳನ್ನು ಗೆದ್ದು ಕೊಡಬೇಕು. ನೋಡಿ, ಸೀಟ್ ಗೆದ್ದು ಕೊಡಲಿಲ್ಲ ಅಂದರೆ ದೇ ವಿಲ್ ಬಿಕಮ್ ಇರ್ರಿಲೆವೆಂಟ್ ಇನ್ ದೇರ್ ಪಾರ್ಟಿ ಪಾಲಿಟಿಕ್ಸ್. ಹಾಗಾಗಿ ಈ ಬಾರಿ ಒಂದು ರೀತಿ ಸಬುಟಾಜ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ. ಈ ಬಾರಿ ಸಬುಟಾಜ್, ಇಂಟರ್ನಲ್ ಸಬುಟಾಜ್ನ ಸಾಧ್ಯತೆಗಳು ಕಡಿಮೆ ಇದ್ದಾಗ ನೀವು ಯಾರಿಗೆ ಲಾಭ ಆಗುತ್ತೆ ಅಂತ ಈಗಲೇ ಹೇಳೋದು ಕಷ್ಟ. ಆದರೆ BJP ಮತ್ತು JDSನ ಮೈತ್ರಿಯ ಆಶಯ ಇರ್ತಕ್ಕಂಥದ್ದು ಕಳೆದ ಬಾರಿ ಎಷ್ಟು ಸೀಟ್ಗಳನ್ನು ಗೆಲ್ಲಬೇಕು. ರಾಜ್ಯ BJPಗೂ ಇದು ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಪ್ರಶಾಂತ್. ಯಾಕಂದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹಿಂಗ ಮಕಾಡೆ ಮಲಗದ ಮೇಲೆ ಅಟ್ಲೀಸ್ಟ್ ಲೋಕಸಭಾ ಎಲೆಕ್ಷನ್ ರಾಷ್ಟ್ರೀಯ ಪಕ್ಷಗಳು ಮಾಡು ಇಲ್ಲವೇ ಮಡಿ ಒಂದು ಪಾರ್ಟ್. JDS ಕರೆಕ್ಟ್. ನೋಡಿ, ನೀವು ಕಾಂಗ್ರೆಸ್ ಜೊತೆ ಹೋದಾಗ ನಿಮ್ಗೆ ಸೀಟ್ ಗೆಲ್ಲಿಕ್ಕಾಗಲಿಲ್ಲ, BJP ಜೊತೆ ಹೋದಾಗಲೂ ಸೀಟ್ ಗೆಲ್ಲಿಕ್ಕಾಗಲಿಲ್ಲ ಅಂತ ಅನಿಸಿದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ನಿಮ್ಮ ಹತ್ರ ನೋಡಲ್ಲ. ಕರೆಕ್ಟ್. ಹಾಗಿರುವಾಗ ನೆಕ್ಸ್ಟ್ 4 years ಸರ್ವೈವಲ್ ಇದೆಲ್ಲ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಒಂದು ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ ಅಗ್ರೆಸಿವ್ BJP, ಅದರ ಮಧ್ಯೆ ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭವಾಗಲ್ಲ. ಹೀಗಾಗಿ 3 ತೆಗೆದುಕೊಂಡ್ರೆ 3 ಗೆಲ್ಲಬೇಕು, 4 ತೆಗೆದುಕೊಂಡ್ರೆ 4 ಗೆಲ್ಲಬೇಕು, BJPಯು ಜಾಸ್ತಿ ಸೀಟ್ ಗೆಲ್ಲಬೇಕು ಅಂದಾಗ ಮಾತ್ರ JDSನ ಪೊಲಿಟಿಕಲ್ ಪ್ರಸ್ತುತತೆ ಉಳಿದುಕೊಳ್ಳುತ್ತೆ ಅಂತ ನನಗೆ ಅನ್ಸುತ್ತೆ. ಇದ್ರ ಜೊತೆಗೆ BJPಯಲ್ಲಿ JDS ಜೊತೆ ಹೋಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತೇನಾದ್ರೂ ಅಸಮಾಧಾನಗಳು ಮುಂದುವರೆದ್ರೆ ಅದರ ಫಲ BJPಗೆ ಅನ್ಸಲ್ಲ. ಒಂದ್ಸಲ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ಮೇಲೆ ಕೆಲ ಮರ್ಮರಿಂಗ್ ಇರಬಹುದು, ಬಟ್ ಹೈಕಮಾಂಡ್ ಈ ನಿರ್ಣಯ ತೆಗೆದುಕೊಂಡಿದ್ದೆ ಕಾಂಗ್ರೆಸ್ನ ಸೀಟ್ಗಳು ಜಾಸ್ತಿ ಆಗದೇ ಇರಲಿ ಹಳೆ ಮೈಸೂರಿನಲ್ಲಿ ಅಂತ. ಹೀಗಾಗಿ BJPಯ ರಾಜ್ಯ ನಾಯಕರ ಮರ್ಮರಿಂಗನ್ನು ಕೇಳಿ ಹೈಕಮಾಂಡ್ ನಿರ್ಣಯ ನಿರ್ಣಯ ನಾನು ಹೇಳ್ತಿಲ್ಲ ಪ್ರಶಾಂತ್, ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಎಲೆಕ್ಷನ್ ಗೆಲ್ಲಿಸಬೇಕು ಅಂದ್ರೆ ಸ್ಥಳೀಯ ನಾಯಕರು ಒಟ್ಟಾಗಿ JDS ಜೊತೆ ಕೈ ಜೋಡಿಸ್ಬಿಟ್ಟು ಕೆಲಸ ಮಾಡಬೇಕು. ಎರಡೂ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ಗಳು ಈ ವಿಷಯದಲ್ಲಿ ಸ್ಪಷ್ಟ ಇದೆ.
ಸೀಟ್ ಗೆದ್ದು ಕೊಟ್ಟರೆ ನಿಮ್ಗೆ ಎಲ್ಲೋ ಒಂದು ಪುನರ್ವಸತಿ ಕಲ್ಪಿಸ್ತೀವಿ. ಇಲ್ಲ ಸೀಟ್ ಅಂದ್ರೆ ಗೆದ್ದು ಕೊಡದೆ ಹೋದರೆ ಡೋಂಟ್ ಎಕ್ಸ್ಪೆಕ್ಟ್ ಲೀನಿಯನ್ಸ್ ಫ್ರಮ್ ಅಸ್ ಅಂತ. ಏನೋ ಕೇಳಂಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.